ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಇವತ್ತು ಕುಟುಂಬ ಸಮೇತರಾಗಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ರು. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂತಾರ ಚಾಪ್ಟರ್ 2 ಚಿತ್ರೀಕರಣ ಭಾಗಶಃ ಮುಗಿದಿದೆ ಅಂತ ಕೂಡ ಹೇಳಿದ್ದಾರೆ. ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ರಿಷಬ್ ಶೆಟ್ಟಿ. ಕುಟುಂಬ ಸಮೇತವಾಗಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 2 ಚಿತ್ರೀಕರಣ ಕೊನೆಯ ಹಂತದಲ್ಲಿ ಇದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಅಕ್ಟೋಬರ್ 2ರಂದು ಚಿತ್ರ ಬಿಡುಗಡೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲ ಪ್ಲಾನ್ ಪ್ರಕಾರವಾಗಿ ಆದರೆ ಅಕ್ಟೋಬರ್ 2ಕ್ಕೆ ರಿಲೀಸ್. ಶೂಟಿಂಗ್ ನಲ್ಲಿದ್ದೆ. ಡಿಕೆಶಿ ಹೇಳಿಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಅವರು ಏನು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕಾಂತಾರ 2 ಚಿತ್ರೀಕರಣದ ಬಳಿಕ ದೇವರ ಆಶೀರ್ವಾದ ಪಡಿತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ದರ್ಶನ ಬಳಿಕ ಅವರು ರಿಯಾಕ್ಟ್ ಮಾಡಿದ್ರು, ಸಿನಿಮಾ ಬಗ್ಗೆ ಹೇಳಿದ್ರು, ದೇವರ ದರ್ಶನವನ್ನು ಪಡೆದಿದ್ದರ ವಿಷಯವಾಗಿ ಮಾತನಾಡಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ಇಂಡಸ್ಟ್ರಿ ಬಗ್ಗೆ ಮಾತನಾಡಿದ ವಿಷಯವಾಗಿ ಏನು ರಿಯಾಕ್ಟ್ ಮಾಡಿಲ್ಲ. ನಾನು ಶೂಟಿಂಗಲ್ಲಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಶೂಟಿಂಗಲ್ಲಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಶೂಟಿಂಗಲ್ಲಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಇವತ್ತು ದೇವರ ದರ್ಶನವನ್ನು ಪಡೆದಿದ್ದಾರೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಬಂದರು. ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಕಾಂತಾರ 2 ಚಿತ್ರೀಕರಣ ಭಾಗಶಃ ಮುಗಿದಿದೆ. ಕೊನೆ ಹಂತದ ಚಿತ್ರೀಕರಣ ಬಾಕಿ ಇದೆ. ಅಕ್ಟೋಬರ್ 2ಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ರಿಲೀಸ್ ಮಾಡೋದಕ್ಕೆ. ಎಲ್ಲ ಪ್ಲಾನ್ ಪ್ರಕಾರ ಆದರೆ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಿದರು. ಮತ್ತು ಅವರಿಗೆ ಇನ್ವಿಟೇಷನ್ ಹೋಗಿತ್ತಾ ಚಲನಚಿತ್ರೋತ್ಸವಕ್ಕೆ ಹೋಗೋ ವಿಷಯವಾಗಿ, ಮತ್ತು ಡಿಕೆ ಶಿವಕುಮಾರ್ ಅವರು ಇಂಡಸ್ಟ್ರಿ ಬಗ್ಗೆ ಮಾತನಾಡಿದ್ರಲ್ಲ, ಅದರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ, ಸದ್ಯಕ್ಕೆ ನಾನು ಶೂಟಿಂಗ್ನಲ್ಲಿ ಇದ್ದೀನಿ, ಬ್ಯುಸಿ ಇದ್ದೀನಿ, ಹಾಗಾಗಿ ನಾನೇನು ಮಾತನಾಡಲಿಕ್ಕೆ ಆಗಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಅವರಿಗೆ ಇನ್ವಿಟೇಷನ್ ಹೋಗಿತ್ತಾ ಇಲ್ವಾ, ಮತ್ತು ಅವರ ಅಂದರೆ ಇಂಡಸ್ಟ್ರಿ ಬಗ್ಗೆ ಹೇಳಿದ ವಿಷಯವಾಗಿ ಅವ್ರಿಗೇನಾದರೂ ರಿಯಾಕ್ಟ್ ಮಾಡಬೇಕಿತ್ತು ಅಂತ ಅನಿಸಿಲ್ಲ, ಹಾಗಾಗಿ ಅವರು ಏನೂ ಕೂಡ ಹೇಳಿಲ್ಲ.